ನಿಮ್ಮ ಕಡೆಯಿಂದ ಏನಾದರೂ ಪ್ರಯತ್ನಗಳು ನಡೆದಿದೆಯಾ ಸರ್, ಮಹಿಳೆಯರನ್ನ ಬೆಳೆಸೋಕೆ, ಸಬಲೀಕರಣಗೊಳಿಸೋಕೆ? ಮೇಡಮ್, ನಾನು ಆ ಥರ ಮಾಡೋಣ ಅಂತ ಹೊರಟಿರ್ಬೇಕಾದ್ರೆ ಒಂದಷ್ಟು ಬೆಂಬಲ ಹೇಗಿದೆ? ಅಲ್ಲ, ನಾನೀಗ ಆ ಥರ ಕೆಲವು ಕಾರ್ಯಕ್ರಮಗಳು ಮಾಡಬೇಕಂತ ಹೊರಟಿರುವಾಗನೇ ಒಂದಷ್ಟು ವಿಘ್ನಗಳು ಎದುರಾಗಿದ್ದಾವೆ. ಏನು ವಿಘ್ನಗಳು ಎದುರಾಗಿದ್ದಾವೆ ಅಂದರೆ, ಈಗ ನಾವು ಯಾರಿಗೂ ಸಹಾಯ ಮಾಡೋಂಗಿಲ್ಲ, ನಾವೇನು ಕಾರ್ಯಕ್ರಮಗಳು ಮಾಡೋಂಗಿಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. ಕಳೆದ ಜನವರಿ 12 ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನೋತ್ಸವ, ಅಂದು ನನ್ನ ಹುಟ್ಟುಹಬ್ಬ ಸಹ. ಇದಕ್ಕೆ ಪರ್ಮಿಷನ್ಸ್ಗೆ ಅಂತೇಳಿ ನಾವು ನಗರಸಭೆಗೆ ಹೋಗ್ತೀವಿ ಮೇಡಮ್. ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಹೆಸರು ಕೇಳಿದ ತಕ್ಷಣ ಪರ್ಮಿಷನ್ಸ್ ಕೊಡಲ್ಲ. ಯಾಕೆ ಹಾಗೆ ಮಾಡ್ತಾರೆ? ಸಹಾಯ ಅಲ್ಲ, ಅವ್ರಿಗೆ ಸಹಾಯ ಮಾಡಕ್ ಸಾಧ್ಯ ಆಗ್ತಿಲ್ಲ, ಸಹಾಯ ಮಾಡಕ್ ಮುಂದೆ ಬಂದವ್ರನ್ನ ಈಗ ಸ್ವಾಮಿ ವಿವೇಕಾನಂದ ಅವರು ಯಾರು? ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ತಿಳಿದಿರುವಂಥ ವ್ಯಕ್ತಿ ಅವ್ರಿಗೆ ಅಡ್ಡಿಪಡಿಸಲ್ಲ. ಹೌದು. ಆದರೆ ಆ ದಿನ ನಾವು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನೋತ್ಸವ ಅಂತ ಬ್ಯಾನರ್ಸ್ ಹಾಕೊಳ್ಳೋಕ್ಕೆ ಪರ್ಮಿಷನ್ಸ್ ಕೊಡಲ್ಲ. ಇದನ್ನು ಪರಿಗಣನೆಗೆ ತಗೊಂಡಂಥ ಕೆಲವು ನಮ್ಮ ದಲಿತ ಲೀಡರ್ಗಳು, ನಮ್ಮ ಜನಾಂಗದ ಸಮುದಾಯದ ಹಿರಿಯರು ಬಂದು ಅವರು ಅಧಿಕಾರಿಗಳೊಟ್ಟಿಗೆ ಕೂತಿದ್ದಾದ್ಮೇಲೆ ಪರ್ಮಿಷನ್ಸ್ ಕೊಡ್ತಾರೆ. ಅಂದರೆ ಏನಂದರೆ, ಒಬ್ಬ ಸಾಮಾನ್ಯದ ವ್ಯಕ್ತಿ ಮುಂದೆ ಬಂದು ಏನಾದರೂ ಮಾಡಬೇಕಾದ್ರೆ ಖಂಡಿತ ಯಾರು ಹೆಲ್ಪ್ ಮಾಡಲ್ಲ ಮೇಡಮ್. ರಾಜಕೀಯಕ್ಕೆ ಬರೋದು ಕಷ್ಟ ಇದೆಯಾ ಈ ದಾರಿ? ಏನಿಲ್ಲ ಮೇಡಮ್, ಈಸಿ ಇದೆ. ನಾನು ಅದನ್ನೇ ಹೇಳಿದ್ದು, ಗೋರಿಬ್ನೂರ ಜನತೆ ಸ್ವಾಭಿಮಾನಿಗಳು. ಸ್ವಾಭಿಮಾನ ಅಂತ ಬಂದಾಗ ಅಲ್ಲಿ ಸಮುದಾಯಗಳು ಗಟ್ಟಿಯಾಗಿ ನಿಂತ್ಕೊತವೆ. ಈಗ ಎಕ್ಸಾಂಪಲ್ SC ST ಓಟು OBC ಆಗಿರ್ಬೋದು ಜಾಸ್ತಿ ಇದೆ ನಮ್ಮ ಕ್ಷೇತ್ರದಲ್ಲಿ, ತುಂಬ ಜಾಸ್ತಿ ಇದೆ. ನಾವು ಕಳೆದ 77 ವರ್ಷ ಆಗಿರ್ಬೋದು, 75 ವರ್ಷ ಆಗಿರ್ಬೋದು, ಇಷ್ಟು ವರ್ಷಗಳು ಏನಾಗಿದೆ ಅಂದರೆ ಸ್ವಾಭಿಮಾನ ನಿಂತು ಆ ಹೊಡೆದು ಆಳುವಂಥ ತಂತ್ರವನ್ನು ಉಪಯೋಗಿಸ್ತಾ ಇದ್ರು. ಆದರೆ ಈಗ ನಾನು ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೀನಿ, ನನ್ನ ಸಮುದಾಯ ಆಗಿರ್ಬೋದು, ನನ್ನ ಗೋರಿಬ್ನೂರು ಕ್ಷೇತ್ರದ ಜನತೆಯ ಪರವಾಗಿ ನಾನು ಸಂಕಲ್ಪ ಮಾಡಿದ್ದೀನಿ.